ನಮಸ್ಕಾರ. ICSE, CBSE ಮತ್ತು ಕರ್ನಾಟಕ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಿರೋ ಮಕ್ಕಳ ಕಲಿಕೆನಲ್ಲಿರುವಂತಹ ತಾರತಮ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಗಮನಿಸಿದ್ರೆ ಕರ್ನಾಟಕ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಿರೋ ಮಕ್ಕಳ ಸಂಖ್ಯೆ 14 ಲಕ್ಷದಷ್ಟಿದೆ. ಅದೇ ಕೇಂದ್ರೀಯ ಪಠ್ಯಕ್ರಮ ICSE, CBSE ನಲ್ಲಿ ಓದ್ತಿರೋ ಮಕ್ಕಳ ಸಂಖ್ಯೆ 80,000ದಷ್ಟಿದೆ. ಇಲ್ಲಿ ತಾರತಮ್ಯ ಏನು ಅಂದ್ರೆ ಸಂಖ್ಯೆಯಲ್ಲ ಇರೋದು ತಾರತಮ್ಯ. ಈ ಮಕ್ಕಳ ಅಂಕಪಟ್ಟಿ ನೀವು ನೋಡಿದ್ರೆ 10ನೇ ತರಗತಿಯಲ್ಲಿ ನಮ್ಮ ಮಕ್ಕಳು ಅಂದ್ರೆ ಕರ್ನಾಟಕ ಪಠ್ಯಕ್ರಮದಲ್ಲಿ ಓದೋ ಮಕ್ಕಳಿಗೆ 3 ಭಾಷೆಗಳನ್ನ ಕಲಿಬೇಕಾಗಿರುವಂತ ಅನಿವಾರ್ಯತೆ ಇದೆ. ಅಂದ್ರೆ ಅದು ಅದೇ ಕೇಂದ್ರೀಯ ಪಠ್ಯಕ್ರಮದಲ್ಲಿ ಮಕ್ಕಳಿಗೆ 2 ಭಾಷೆಗಳನ್ನ ಕಲಿಯುವಂತ ಒಂದು ಸವಲತ್ತಿದೆ. ಇದರಿಂದ ನಮ್ಮ ಮಕ್ಕಳಿಗೆ ಓದಿನಲ್ಲಿ ಹಿಂದೆ ಬೀಳ್ತಿರುವಂತಹ ಒಂದು ದುಸ್ಥಿತಿ ಒದಗಿದೆ. ಪರೀಕ್ಷೆನ ಎದುರಿಸಲಾಗದೆ ಮುಂದೆ ಓದನ್ನೇ ಅರ್ಧದಲ್ಲಿ ಕೈ ಬಿಡುವಂತಹ ದುಸ್ಥಿತಿ ಇವತ್ತಿನ ದಿನ ಇದೆ. ಹಾಗಾಗಿ ತಾರತಮ್ಯವಿಲ್ಲದೆ ಎಲ್ಲಾ ಮಕ್ಕಳು ಸಮಾನರು, ಎಲ್ಲಾ ಭಾರತೀಯರು ಸಮಾನರು ಅಂದಾಗ ಈ ಓದಿನ ವ್ಯವಸ್ಥೆ ಕೂಡ ಸಮಾನತೆಯಿಂದ ಕೂಡಿರ್ಬೇಕಾಗತ್ತೆ. ಹಾಗಾಗಿ ತುರ್ತಾಗಿ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ 10ನೇ ತರಗತಿಯಲ್ಲಿ ಏನು ಪರೀಕ್ಷೆಗಳಿದೆ ಅದರಲ್ಲಿ 5 ಸಬ್ಜೆಕ್ಟ್ಗಳು ಮಾತ್ರ ಇಟ್ಕೊಂಡು ಈ ಭಾಷಾ ಕಲಿಕೆಯ 3 ವಿಷಯಗಳಲ್ಲಿ ಒಂದನ್ನ ಕೈ ಬಿಟ್ಟು 2 ಮಾತ್ರ ಇಟ್ಕೋಬೇಕು. ಹಾಗಂತಂದ್ರೆ ಅಂಕಪಟ್ಟಿಯಲ್ಲಿ ಕಾಣಿಸ್ಕೊಳ್ಳೋದು 2 ಭಾಷೆಗಳು ಮಾತ್ರ, 3ನೇ ಭಾಷೆಯ ಒಂದು ಅಲ್ಲಿ ಒಂದು ನಮೂದೇ ಇರೋದಿಲ್ಲ. ಆದ್ರಿಂದ ನಮ್ಮ ಮಕ್ಕಳು ಕೂಡ ಕೇಂದ್ರೀಯ ಪಠ್ಯದ ಮಕ್ಕಳಿಗೆ ಸಮನಾಗಿ ಒಂದು ಸಮಾನವಾದ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ ಅವ್ರು ಓದೋದಕ್ಕೆ, ಸ್ಪರ್ಧೆ ಮಾಡೋದಕ್ಕೆ. ಇಲ್ಲದೆ ಹೋದ್ರೆ ಅಸಮಾನ ಸ್ಪರ್ಧೆಯಲ್ಲಿ ನಾವು ಹಿಂದುಳಿಬೇಕಾಗತ್ತೆ. ಇದು ಗ್ರಾಮೀಣ ಮಕ್ಕಳ ವಿಷಯದಲ್ಲೂ ಕೂಡ ತುಂಬಾ ಹೆಚ್ಚು ಅನ್ವಯಿಸುತ್ತೆ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನ ಕ್ರಮ ತಗೋಬೇಕು. ಮುಖ್ಯವಾಗಿ 2 ಭಾಷೆ ಸಾಕು. 9ನೇ ತರಗತಿ 10ನೇ ತರಗತಿ ಅಂಕಪಟ್ಟಿಯಿಂದ 3ನೇ ಭಾಷೆಯನ್ನ ಕೈ ಬಿಡಬೇಕು. ಇಷ್ಟು ಹೇಳಿ ನನ್ನ ಆಗ್ರಹನ ಮಂಡಿಸ್ತಾ ಇದ್ದೀನಿ. ನಮಸ್ಕಾರ.